ವಿಶ್ವದಾದ್ಯಂತ ಇಂದು ಕೇತುಗ್ರಸ್ತ ರಕ್ತ ಚಂದ್ರಗ್ರಹಣ. ಹಲವೆಡೆ ಈಗಾಗಲೇ ಈ ಬ್ಲಡ್ ಮೂನ್ ಗೋಚರ ಆಗ್ತಾ ಇದೆ. ನಮ್ಮ ಭಾರತದಲ್ಲಿ ಇನ್ನೂ ಕೂಡ ಶುರು ಆಗಿಲ್ಲ. ಆದರೆ 21 ನಿಮಿಷಗಳ ಕಾಲ ಚಂದ್ರಗ್ರಹಣ, ಕೇತುಗ್ರಸ್ತ ಚಂದ್ರಗ್ರಹಣ ಗೋಚರ ಆಗುತ್ತೆ. ಈಗಾಗಲೇ ಕ್ಯಾಲಿಫೋರ್ನಿಯಾ ಸೇರಿದಂತೆ ಸ್ವಿಟ್ಜರ್ಲ್ಯಾಂಡ್, ಆಸ್ಟ್ರೇಲಿಯಾ, ಐರ್ಲೆಂಡ್ ಈ ಕಡೆಗಳಲ್ಲಿ ಗೋಚರ ಆಗ್ತಾ ಇದೆ. ಯುರೋಪ್ ಕಂಟ್ರಿಗಳಲ್ಲೂ ಕೂಡ. ಬಟ್ ನಮ್ಮ ಭಾರತದಲ್ಲಿ ಇನ್ನೂ ಕೂಡ ಆರಂಭ ಆಗಿಲ್ಲ ಸ್ಪರ್ಶಕಾಲ. 6:47ಕ್ಕೆ ಚಂದ್ರಗ್ರಹಣ ಅಂತ್ಯ ಆಗುತ್ತೆ. ರಾಜ್ಯದ ಹಲವು ದೇಗುಲಗಳಲ್ಲಿ ದೇವರ ದರ್ಶನವನ್ನು ಬಂದ್ ಮಾಡಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ರಕ್ತ ಚಂದ್ರಗ್ರಹಣ ಗೋಚರ ಆಗುತ್ತೆ. ನೋಡಿ, ರಕ್ತ ಇವತ್ತು ರಕ್ತದ ಅಂದರೆ ಆ ಒಂದು ಕಲರಲ್ಲಿ ಕಾಣಿಸಿಕೊಳ್ತಾನೆ. ಯಾಕಂತ ಹೇಳಿದ್ರೆ ಭೂಮಿಯ ನೆರಳಿನಲ್ಲಿ ಚಂದ್ರ ಇರೋದ್ರಿಂದ ಸಾಮಾನ್ಯವಾಗಿ ಕಪ್ಪಾಗಿ ಕಾಣಿಸಬೇಕು. ಆದರೆ ಭೂಮಿಯ ವಾತಾವರಣವು ಸೂರ್ಯನ ಬೆಳಕನ್ನು ಚಂದ್ರನ ಮೇಲೆ ವಕ್ರೀಭವನಗೊಳಿಸುತ್ತೆ. ಆವಾಗೇನಾಗುತ್ತೆ, ಸೂರ್ಯನ ಬಿಳಿ ಬೆಳಕಿನಲ್ಲಿರುವಂತಹ 7 ಬಣ್ಣಗಳಲ್ಲಿ ಕೆಂಪು ಮತ್ತು ಹಳದಿ ಮಿಶ್ರಿತ ಬಣ್ಣಗಳು ವಾತಾವರಣದ ಮೂಲಕ ಬಾಗಿ ಅದು ಚಂದ್ರನನ್ನ ಮೇಲೆ ಬೀಳ್ತವೆ. ಆವಾಗ ನಮಗೆ ಪ್ರತಿಫಲನ ಆಗುತ್ತಲ್ವ, ನಮ್ಮ ಕಣ್ಣಿಗೆ ಕಾಣಿಸೋದು ಅದು ರೆಡ್ ಆಗಿ ಕಾಣಿಸುತ್ತೆ. ಅಂದರೆ ಅದಕ್ಕೆ ನಾವು ಬ್ಲಡ್ ಮೂನ್ ಅಂತ ಕರಿತೀವಿ. ನೋಡಿ, ಈಗಾಗಲೇ ಬೇರೆ ಬೇರೆ ದೇಶಗಳಲ್ಲಿ ಗೋಚರ ಆಗ್ತಾ ಇದೆ. ಈ ದೃಶ್ಯ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಇದನ್ನು ನಮ್ಮ ಭಾರತದಲ್ಲಿ ಶುರುವಾಗಿಲ್ಲ. 6:20 ಆದಮೇಲೆ ಶುರುವಾಗುತ್ತೆ. ಇನ್ನು 12 ರಾಷ್ಟ್ರಗಳಿಗೆ ಸಂಬಂಧಪಟ್ಟಂಗೆ ಈಗಾಗಲೇ ಹಲವಾರು ಜ್ಯೋತಿಷಿಗಳು ಕೂಡ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಯಾರ್ಯಾರಿಗೆ ಗ್ರಹಗತಿಗಳು ಚೆನ್ನಾಗಿದೆ ಮತ್ತು ಯಾರು ಏನು ಮಾಡಬೇಕು ಏನು ಮಾಡಬಾರ್ದು, ಈ ಟೈಮ್ನಲ್ಲಿ ಗರ್ಭಿಣಿಯರಿಗೆ ಈ ಸಂದರ್ಭ, ಗ್ರಹಣದ ಸಂದರ್ಭ ಒಳಿತಾಗುತ್ತಾ ಇಲ್ವಾ, ಈ ಸಂದರ್ಭದಲ್ಲಿ ಉದ್ಯೋಗ ಆರಂಭ ಮಾಡಬೇಕು, ಹೊಸದಾಗಿ ಏನಾದರೂ ಉದ್ಯಮ ಮಾಡಬೇಕು ಅಂತ ಹೇಳಿದ್ರೆ ವೃತ್ತಿ ಆರಂಭ ಮಾಡಬೇಕಾ, ಯಾವ ದೇವರ ಆರಾಧನೆ ಮಾಡಬೇಕು, ಯಾವ ದೇವರ ಪೂಜೆ ಮಾಡಬೇಕು, ಇದೆಲ್ಲವೂ ಕೂಡ ಜ್ಯೋತಿಷಿಗಳು ಆಲ್ರೆಡಿ ತಿಳಿಸಿದ್ದಾರೆ. ಹಲವು ದೇಗುಲಗಳ ದರ್ಶನಗಳಲ್ಲೂ ಕೂಡ ಸಮಯಾವಕಾಶವನ್ನು ಬದಲು ಮಾಡಲಾಗಿದೆ. ಈ ಗ್ರಹಣ ಬಿಟ್ಟ ಮೇಲೆ 6:47 ಆದಮೇಲೆ ಕೆಲವು ದೇವಸ್ಥಾನಗಳು ಇವತ್ತೇ ನೈಟಿಂದ ಓಪನ್ ಆಗುತ್ತೆ. ಇನ್ನೂ ಹಲವು ದೇವಸ್ಥಾನಗಳನ್ನು ನಾಳೆ ಓಪನ್ ಮಾಡ್ತಾರೆ. ಶುದ್ಧೀಕರಣ ಕೆಲಸ ಕಾರ್ಯ ಅಲ್ಲಿ ಶುರುವಾಗುತ್ತೆ ಮತ್ತು ಕೆಲವೊಂದಿಷ್ಟು ಕಡೆಗಳಲ್ಲಿ ರುದ್ರಾಭಿಷೇಕಗಳು ಕೂಡ ಆರಂಭ ಆಗುತ್ತೆ. ಬೆಳಗ್ಗಿನಿಂದಲೂ ಕೂಡ ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡಿದ್ದಾರೆ. ಈ ಗ್ರಹಣವನ್ನು ಫಾಲೋ ಮಾಡ್ತಿರುವಂಥವರು ಗ್ರಹಣ ಆದಮೇಲೆ ಅವ್ರದ್ದೇ ಆದಂಥ ಕೆಲವೊಂದಿಷ್ಟು ವ್ರತಗಳನ್ನು ಅದನ್ನು ಕ್ಲೋಸ್ ಅಂದರೆ ಬಿಡ್ತಾರೆ. ಈಗ ಕೆಲವೊಬ್ಬರು ಉಪವಾಸ ಇರ್ತಾರೆ, ಅದರಿಂದ ಹೊರಗಡೆ ಬರೋದು, ಮತ್ತು ಸ್ನಾನವನ್ನು ಮತ್ತೊಂದು ಸರಿ ಮಾಡುವುದು, ಮತ್ತು ಗ್ರಹಣಕ್ಕಿಂತ ಮುಂಚಿನ ಸ್ನಾನ ಮಾಡಿರೋದು, ಹೀಗೆ ಕೆಲವೊಂದಿಷ್ಟು ಅವ್ರವ್ರದ್ದೇ ಆದಂಥ ಆಚರಣೆಗಳಿರ್ತವೆ. ಬಟ್ ನಮ್ಮಲ್ಲಿ 21 ನಿಮಿಷ ಗೋಚರ ಆಗುತ್ತೆ. ಇದು ನಮ್ಗೆ ಹೆಂಗೆ ಕಾಣಿಸುತ್ತೆ ಅಂತಂದರೆ ಕೆಂಪು ರೆಡ್ ಕಲರೇ ಕಾಣಿಸುತ್ತೆ, ಬಟ್ ಭಾಗಶಃ ಕಾಣಿಸುತ್ತೆ, ಪೂರ್ತಿ ನಮ್ಗೆ ಕಾಣಿಸೋದಿಲ್ಲ. ಈಶಾನ್ಯ ರಾಜ್ಯಗಳಿದಾವಲ್ಲ, ಅರುಣಾಚಲ ಪ್ರದೇಶ, ಸಿಕ್ಕಿಮು, ಮಿಜೋರಾಮು, ಆ ಭಾಗ, ಅಸ್ಸಾಮು, ಮಣಿಪುರ, ಅಲ್ಲಿ ಪೂರ್ಣ ಪ್ರಮಾಣದ ರಕ್ತ ಚಂದ್ರಗ್ರಹಣ ಕಾಣಿಸುತ್ತೆ. ನಮ್ಮ ಬೆಂಗಳೂರಿಗರಿಗೆ ಭಾಗಶಃ ಕಾಣಿಸ್ಬೋದು, ಪೂರ್ತಿ ಕಾಣಿಸೋದಿಲ್ಲ. ಮತ್ತು ಭೂಮಿಯ ಒಂದು ಬೆಳಕು ಚಂದ್ರನ ಮೇಲೆ ಅದು ಪ್ರತಿಫಲನ ಆಗುತ್ತೆ ಸೂರ್ಯನ ಮೂಲಕ. ಹಾಗಾಗಿಯೇ ಆ ಸೂರ್ಯನಲ್ಲಿರುವಂತಹ ಹಳದಿ ಮತ್ತು ಕೆಂಪು ಬಣ್ಣ ವಾತಾವರಣದ ಮೂಲಕ ಹಾದು ಚಂದ್ರನ ಮೇಲೆ ಬಿದ್ದಾಗ ಅದು ನಮ್ಮ ಕಣ್ಣಿಗೆ ಕೆಂಪಾಗಿ ಕಾಣಿಸುತ್ತೆ.